ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮರಿಗಳು ಮೊಟ್ಟೆಯಿಂದ ಹೊರಬಂದ ನಂತರ ಮರಿಗಳ ಪೋಷಣೆ ಯಾವ ರೀತಿ ಮಾಡಬೇಕು, ಮರಿಗಳು ಯಾವ ರೀತಿ ನೋಡ್ಕೋಬೇಕು ಅಂತ ಈ ವಿಡಿಯೋ ಕಂಪ್ಲೀಟ್ ಹೇಳ್ತಿದ್ದೀನಿ ನೋಡಿ. ಏನಪ್ಪ ಅಂದರೆ ಅದು ನೋಡಿ, ಕಾವು ಕೂರಿಸಿರ್ತೀರ ಈ ಥರ, ಓಕೆನಾ? ಕಾವು ಕೂರಿಸಿರ್ತೀರ, ಕಾವು ಕೂರಿಸಿದ್ಮೇಲೆ ಮೊಟ್ಟೆಯಿಂದ ಮರಿ ಈಚೆ ಬರುತ್ತೆ 18 ಡೇಸ್ ಆದಮೇಲೆ. ಆಫ್ಟರ್ 21 ಡೇಸ್ ಆದಮೇಲೆ ಕಂಪ್ಲೀಟ್ ಎಲ್ಲ ಮೊಟ್ಟೆ ಮರಿಯಲಾಗಿರುತ್ತೆ. ಸೊ ಅದಾದಮೇಲೆ ಮರಿಗಳಿಗೆ 1 or 2 ಡೇಸ್ ಸ್ಟಾರ್ಟಿಂಗು ಮರಿಯಾಗಿರುತ್ತೆ ಅಂತ ಕೇಳಿ ಫಸ್ಟ್ ದಿನ. ಆವಾಗ ಯಾವುದೇ ಥರದ ಮೇವಾಗಲಿ ನೀರಾಗಲಿ ಅವಶ್ಯಕತೆ ಇರಲ್ಲ. ಅದಾಗಿ ನೆಕ್ಸ್ಟ್ ಒಂದು 3-4 ಡೇಸ್ ಆದಮೇಲೆ ಮರಿಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ ಮತ್ತು ಮೇವು ಕೂಡ ಇರುತ್ತೆ. ನೀವು ಬೇಕಾದ್ರೆ ಸ್ಟಾರ್ಟರ್ ಫೀಡ್ನ ಯೂಸ್ ಮಾಡ್ಕೋಬೋದು, ಕೊಡ್ತೀನಿ ಅಂದರೆ. ಇಲ್ಲಾಂದರೆ ಅದು ನಿಮ್ಗೆ ಬಿಟ್ಟಿದ್ದು. ಇಲ್ಲ ಮನೆ ಫುಡ್ಡೇ ಕೊಡ್ತೀನಿ ಅಂದರೆ ನೋಡಿ, ನಂತರ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೋಡಿ, ನಾನು ಸಣ್ಣ ಮರಿಗಳಿಗೆ ಏನಪ್ಪ ಮಾಡಿದ್ದೀನಿ ಅಂದರೆ ಅಕ್ಕಿ ನುಚ್ಚು ಮತ್ತು ಗೋಧಿ ನುಚ್ಚು, ಹಾಗೆಯೇ ಜೋಳದ ನುಚ್ಚು, ಇದೆಲ್ಲ ಮಿಕ್ಸ್ ಮಾಡಿ ಮರಿಗಳು ಕೊಡ್ತೀನಿ. ಮರಿಗಳೆಲ್ಲ ಚೆನ್ನಾಗಿರಲಿ ಅಂತ ಇದೆಲ್ಲ 1 ವೀಕ್ ಮರಿಗಳು. ಅದಾದಮೇಲೆ ಫ್ರೆಶ್ ನೀರು ಯಾವುದೇ ಕಾರಣಕ್ಕೂ ಚೆನ್ನಾಗಿರೋ ನೀರು ಕೊಡಬೇಕು ಕೋಳಿ ಮರಿಗಳಿಗೆ. ಇಲ್ಲ ಅಂದರೆ ಮರಿಗಳಿಗೆ ರೋಗ ಬರೋ ಚಾನ್ಸಸ್ ಇರುತ್ತೆ.